ಸರ್ ನಮಸ್ಕಾರ. ತಮ್ಮ ಪರಿಚಯ ಸರ್? ಸರ್ ನಮ್ಮ BJP ಕಾರ್ಯಕರ್ತರು ಹೇಳಿದ್ವಿ. ನಮ್ಮದು ಫೋನ್ ಕಳೆದೋಗಿ 30ನೇ ತಾರೀಕಲ್ಲಿ ಶೇಟು ಒಂದು ದಿನಸಿದಾಗತ್ತಿದ್ದು ವಿಶ್ವಾಸನಾಗಿದ್ದರೆ ಹೆಲ್ಮೆಂಟು ಮತ್ತು ಫೋನ್ ಎರಡು ಇಟ್ಬಿಟ್ಟು 10 ನಿಮಿಷದಾಗತ್ತಿತ್ತು. ತೆಗೆಬೇಕಾದ್ರೆ ಯಾವಾಗ ಹುಡುಗಿ ಲೇಡೀಸ್ ಬಂದ್ಬಿಟ್ಟು ಅವಳು ಬ್ರಷ್ ತಗೊಂಡು ಬಟ್ಟೆ ಉಜ್ಜಿ ಬ್ರಷ್ನ ಅವಳು ತಕ್ಕಂಡು ಹೋಗ್ಬಿಟ್ಟು ಏನು ಮಾಡೋದು, ಬ್ರಷ್ ತಗೊಂಡು ಹೋಗ್ಬೇಕಾದ್ರೆ ಮೊಬೈಲ್ನ ತಗೊಂಡು ಗಾಡಿ ಎತ್ಕೊಂಡೋಗಿದ್ದೆ. ಅಲ್ಲೇನಾಗಿದೆ ಅಂದರೆ CC ಕ್ಯಾಮ್ರಲ್ಲಿ ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿ ಪೊಲೀಸ್ನ ತಕ್ಕೊಂಡು CC ಕ್ಯಾಮ್ರಾ ತೆಗಿಸಿದಾಗ CC ಕ್ಯಾಮ್ರಾ ನೋಡಿದ್ರು. ನೋಡ್ಬಿಟ್ಟು ಆಯಿತು ಕಂಪ್ಲೇಂಟ್ ಕೊಡಪ್ಪ ಅಂತಂದು ಒಂದು ಕಂಪ್ಲೇಂಟ್ ಕೊಟ್ಟಿದೆ. ಯಾರಿದ್ರು ಕಂಪ್ಲೇಂಟ್ ಕೊಟ್ಟಾಗ? ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಹೆಸರು ನನಗೆ ಹೊಸಬ್ರವರು ಗೊತ್ತಾಗಿಲ್ಲ. ಕಂಪ್ಲೇಂಟ್ ಕೊಟ್ಬಿಟ್ಟು ಆಯ್ತು ಕಣಪ್ಪ, ನಾವು ನಾಳೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀರ ನಾವು ನೋಡ್ಕೊತೀವಿ, ವಿಚಾರಿಸ್ಕೊತೀವಿ, ನೀನು ಹೋಗಪ್ಪ ಅಂತಂದ್ರು. ಕಂಪ್ಲೇಂಟ್ ತಗೊಂಡ್ರಾ? ಕಂಪ್ಲೇಂಟ್ ತಗೊಂಡಿದ್ದಾರೆ. ಕಂಪ್ಲೇಂಟ್ ತಗೊಂಡು ಅಕ್ಲಾಜ್ಮೆಂಟ್ನ ಕೊಟ್ಟಿದ್ದಾರೆ. ಅಕ್ಲಾಜ್ಮೆಂಟ್ನ ಕೊಟ್ಬಿಟ್ಟು ಮತ್ತೆ ಒಂದಿನ ಓದಿ, ಸರ್ ಇದು ನಮ್ಗೆ ಏನಾಯ್ತು ಸರ್ ಅಂತ. ಇಲ್ಲ ಕಣಪ್ಪ, ನಿಮ್ಮ ಕಂಪ್ಲೇಂಟ್ ತಗೊಂಡಿದ್ದೀವಲ್ಲ ನಾವು ಕಳಿಸಿದ್ವಿ ಇದ್ರ ಆಫೀಸ್ಗೆ. ಅವರು ಸಿಮ್ ಹಾಕೊಂಡು ನಿಮ್ಮ ಫೋನ್ಗೆ ಬೇರೆ ಸಿಮ್ ಹಾಕೊಂಡು ಮಾತಾಡಿದಾಗ ನಿಮ್ಗೆ ಮೆಸೇಜ್ ಬರುತ್ತೆ, ಅಲ್ಲಿಗೂ ಮೆಸೇಜ್ ಬರುತ್ತೆ, ಅವಾಗ ನಾವು ಕೊಡ್ತೀವಿ, ಫೋನ್ ಹಾಕ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ ಸರ್. ಪುನಃ ಅದ್ರ ಮಾಹಿತಿ ಏನು ಅಂತಂದು ನಮ್ಗೇನು ಹೇಳಿಲ್ಲ. ಅದು ಮುಂದೆ ಹೆಂಗೆ ಮಾಡೋದು ಸರ್ ಇವಾಗ? ಅವ್ರಿಗೆ ಜವಾಬ್ದಾರಿ ಇಲ್ಲ ಅನ್ನೋಗಿದೆ. ಈಗ ಒಂದು ಫೋನ್ ಕಳೆದಾಗಿದೆ, ಫೋನ್ ಬಿಡಿ, ಯಾವ ಪಕ್ಕದಲ್ಲಿ ಲೇಡೀಸ್ ಕುಂತಿರ್ತಾಳೆ, ಅವ್ರು ಚೈನ್ ಕಟ್ ಮಾಡ್ಕೊಡ್ತಾರೆ. ಆ ಚೈನ್ ಅದೇ ಥರ ಮಾಡೋಗ್ತಾನೆ ಅವರು. ಹಂಗೆ ಒಂದು ಕಂಪ್ಲೇಂಟ್ ಕೊಡಪ್ಪ ಅಂದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸರ್ ಅದು ಏನಾಯ್ತು ಸರ್ ಅನ್ಕೋದಾಗ ಅವ್ರೇನು ಹೇಳ್ತಾರೆ, ಅದು ಸಿಕ್ತಾಗ ನಾವು ಫೋನ್ ಮಾಡ್ತೀವಿ ಹೋಗಪ್ಪ ಅಂತ ಹೇಳ್ತಾರೆ. ಈಗ ನೀವು ಕೊಟ್ಟಿದ್ದ ವಿಡಿಯೋ ನನ್ನ ಹತ್ರ ಕೂಡ ಇದೆ, ಮಾಧ್ಯಮದಲ್ಲಿ ಸುದ್ದಿ ಕೂಡ ನಾನು ಮಾಡ್ತೀನಿ. ಜೊತೆಗೇನು ಅಂತಂದರೆ ಇವತ್ತು ಅತಿ ಹೆಚ್ಚು ಕ್ರೈಮ್ಗಳಾಗ್ತಿದೆ ಬನ್ನೂರು ಪೊಲೀಸ್ ವ್ಯಾಪ್ತಿಯಲ್ಲಿ, ಠಾಣಾ ವ್ಯಾಪ್ತಿಯಲ್ಲಿ. ಜೊತೆಗೆ ಅವು ನೀಟಾಗಿ ಕಾಣ್ತಾ ಇದೆ. ಆ ಹೆಣ್ಮಗಳು ಯಾರು ಫೋನ್ ಎತ್ಕೊಂಡು ಹೋಗೋಳು ಅದನ್ನ ತನಿಖೆ ಮಾಡ್ಬೋದು ಆರಾಮಾಗಿ. ತನಿಖೆ ಮಾಡಿ ಅಂತ ಹೇಳಿ ಸರ್, ಹಂಗೆ ಆಗಲ್ಲ ನೋಡ್ರಿ ಅಂತ ನಾವು ಇದೇ ಕೆಲಸ ಮಾಡ್ತಿರೋಕ್ಕಾಗಲ್ಲ, ನಮ್ಗೆ ಬೇರೆ ಕೆಲಸ ಇದೆ ಅಂತ. ಅಲ್ಲ, ಮಾಡ್ಬೇಕು, ಎಲ್ಲನೂ ಮಾಡಬೇಕು. ಜವಾಬ್ದಾರಿ ಇದ್ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಮಾಡ್ತಾರೆ. ಜೊತೆಗೆ ಮೇಲಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂಚೂರು ಗಮನ ತಗೊಂಡು ಕ್ರಮ ತಗೋಬೇಕು. ಅವರು ಮೇಲಧಿಕಾರಿಗಳು ಕ್ರಮ ವಹಿಸ್ಕೊಂಡು ಮಾಡಿಸ್ಬೇಕು. ಇವ್ರಿಗೆ ಅಂದ್ರೆ ಹೇಳ್ಬೇಕು, ಇಲ್ಲಿ ಮಾಡಪ್ಪ ಇವತ್ತು ಇಂಥದ್ದು ನಾಳೆ ಇನ್ನೊಂದಾಗುತ್ತೆ. ಈಗೇನಾಗುತ್ತೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಇವತ್ತು ಒಳ್ಳೆ ಹೆಸರು ಇದೆಯೋ ಅದು ಕೂಡ ಹೊರಟೋಗ್ಬಿಡುತ್ತೆ. ಹೌದೌದು. ಆಮೇಲೆ ಇನ್ನೊಂದು ಸರ್, ಇಲ್ಲಿ ಈಗ ಅಧಿಕಾರಿಗಳಿದ್ದಾರೆ ಸರ್, ರಾಜಕೀಯ ಅಧಿಕಾರಿಗಳು, ಅವರು ಈ ಸ್ಟೇಷನ್ಗೆ ಒಂದು ಸ್ವಲ್ಪ ಇದು ಹೇಳಬೇಕು. ಮಿನಿಸ್ಟರ್ ಇದ್ದಾರೆ, MP ಇದ್ದಾರೆ, ಅವರು ಒಂದು ಸ್ವಲ್ಪ ಸ್ಟೇಷನ್ಗೆ ಟೈಟ್ ಮಾಡಬೇಕು. ಈ ಥರ ಮಾಡಿದ್ರೆ ಹೆಂಗೆ, ಹಳ್ಳಿ ಒಳಗೆ ಜನಗಳು ಹಿಂಗೆ ಇದು ಬರಗಾಲದಲ್ಲಿ ಕಂಗಾಲಾಗಿ ನಿಂತಿದ್ದಾರೆ, ಅವೆಲ್ಲ ನೀವು ಸ್ವಲ್ಪ ಕ್ರಮ ವಹಿಸಿ ಮಾಡಿ ಅಂತ ಅವರು ಅಧಿಕಾರಿಗಳು ಹೇಳಬೇಕು. ಇವ್ರಿಗೆ ಇವ್ರು ಹೇಳುವಂಗಿಲ್ಲ, ಇವರೆಲ್ಲೋ ಕುಂತಿರ್ತಾರೆ, ಇವ್ರು ಇಷ್ಟ ಬಂದಂಗೆ ಇವ್ರು ಮಾಡ್ತಿರ್ತಾರೆ. ಹೆಂಗೆ ಮಾಡಿಸ್ತಾರ ನಾವು? ಅಲ್ಲ, ಸಾಮಾನ್ಯ ಜನರಿಗೆ ಪೊಲೀಸ್ ಇಲಾಖೆ ಮೇಲೆ ಗೌರವ ಹೊರಟೋಗ್ಬಿಡ್ತದೆ, ಆಯ್ತು, ನಂಬಿಕೆನೇ ಹೊರಟೋಗ್ಬಿಡ್ತದೆ. ಸರ್, ಪೊಲೀಸ್ನವ್ರು ಏನು ಮಾಡ್ತಾರೆ, ಅವಾಗ ಏನು ಮಾಡೋಕ್ಕಾಗತ್ತೆ? ಪೊಲೀಸ್ನವ್ರು ಇದೇ ನಮ್ಮ ಕಂಡಿಡಿಲ್ಲ, ಇನ್ನೇನು ಮಾಡಿ ಕಂಡಿಡಿತಾರೆ ಇವರು ಅಂತ ನಾಳೆ ಇನ್ನೊಂದು ಸೃಷ್ಟಿಯಾಗುತ್ತೆ, ಇನ್ನೊಂದು ಕ್ರೈಮ್ ಮಾಡ್ತಾರೆ, ಮಾಡ್ತಿರ್ತಾರೆ. ಹಲವಾರು ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಪ್ಪ ಅಂದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಪುನಃ ಮತ್ತೆ ಅತಿ ಹೆಚ್ಚು ಕ್ರೈಮ್ಗಳು ನಡೀತಾ ಇರೋದು ಬನ್ನೂರು ಹೋಬಳಿಲೇ. ಸಿಕ್ತಾಗ ಮಾಡ್ಕೊಡ್ತೀವಿ ಹೋಗ ಅಂತ ಕೇಳ್ತಾರೆ. ಆಗ ಅವ್ರು ಸಿಕ್ಕು ಗಂಟ ನಾವು ಸುಮ್ಮನಿರೋದು, ಅವರು ಪರಿಶೀಲನೆ ಮಾಡೋಂಗಿಲ್ಲ, ಏನಾಯ್ತು ಎತ್ತಾಯ್ತು. ಹಾಗಾಗಿ ಬೇಗ ತನಿಖೆ ಮಾಡಿ ಅಂತ ನಿಮ್ಮ ಆಗ್ರಹ. ಹೌದು ಸರ್, ಬೇಗ ತನಿಖೆ. ತಾವು BJP ತರ ಕೂಡ ಗುರುತಿಸ್ಕೊಂಡಿದ್ದೀರಾ? ಹೌದು ಸರ್. ಓಕೆ, ಮುಂದೆ ಏನಾನ ಇದ್ರ ಬಗ್ಗೆ ಬೇಕು ಅಂದ್ರೆ ನಾವು ವಿಜಯನಗರ ತೊಳೆದು ಫೋನ್ ಮಾಡಿಸ್ತೀನಿ ಹೇಳಿದೆ ಅವ್ರಿಗೆ, ಒಬ್ಬರಿಗೆ ಅಲ್ಲಿಂದ ಬೇಕಾದ್ರೆ ಫೋನ್ ಮಾಡಿಸ್ತೀನಿ ಸರ್ ನನಗೆ ಅಂತ ಹೇಳಿದ್ದೀನಿ. ಆಯ್ತು ಮಾಡ್ಸಪ್ಪ ಅಂತ ಹೇಳಿದ್ರು. ನಾನು ಈ ಸಣ್ಣಕ್ಕೆಲ್ಲ ಮಾಡಿಸೋದು ಬೇಡ ಅಂದ್ಬಿಟ್ಟು ಸುಮ್ಮನಿದ್ದೀನಿ. ಬೇಗ ತನಿಖೆ ಮಾಡಿ ಫೋನ್ ನಿಮಗೆ ವ್ಯವಸ್ಥೆ ಮಾಡ್ಕೊಂಡು ತನಿಖೆ ಮಾಡಿ ನಮಗೆ ಬೇಗ ಫೋನ್ ನಮಗೆ ಎಲ್ಲಿದೆ ಅಂತ ತನಿಖೆ ಮಾಡಿ ನಮ್ಗೆ ಕೊಡಬೇಕು. ಆಯಿತು, ನಮಸ್ಕಾರ ಮರಿಗೌಡ್ರೆ. ಇವ್ರ ಮೇಲೆ ಏನು